ರಾಜ್ ಇಂಡಸ್ಟ್ರೀಸ್ನ ಮೇನ್ ಗೇಟ್ ಹತ್ರ ಎರಡು ಕಾರ್ಸ್ ಎಕ್ಸಾಕ್ಟ್ ಆಗಿ ಒಂದೇ ಟೈಮ್ ಬಂದು ಸ್ಟಾಪ್ ಆದ್ವು. ಕಾರಲ್ಲಿದ್ದವರು ಒಬ್ರನ್ನೊಬ್ರು ಒಮ್ಮೆ ನೋಟ ವಿನಿಮಯ ಮಾಡಿಕೊಂಡು ಗಾರ್ಡ್ ಸಿಗ್ನಲ್ ಕೊಟ್ಟ ಮೇಲೆ ಪಾರ್ಕಿಂಗ್ ಕಡೆಗೆ ಮೂವ್ ಆದ್ರು. ಮೀಶಾ ಅನ್ನೋ ವಾಯ್ಸ್ ಕೇಳಿ ಮೀಶಾ ಟರ್ನ್ ಆಗಿ ನೋಡಿದ್ಲು. ರಾಹುಲ್ ಅವಳ ಕಡೆಗೆ ಬರ್ತಾ ಇದ್ದ. ಅವನನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ ಮೀಶಾ ಮುಂದೆ ಹೋಗೋಕೆ ಟ್ರೈ ಮಾಡಿದ್ಲು. ಆದ್ರೆ ರಾಹುಲ್ ಸ್ಪೀಡ್ ಆಗಿ ಬಂದು ಅವಳ ಮಣಿ ಕಟ್ ಹಿಡಿದು ಸ್ಟಾಪ್ ಮಾಡ್ದ. ನಾವಿಬ್ರು ಒಂದೇ ಆಫೀಸಲ್ಲಿ ಟುಗೆದರ್ ಕೆಲಸ ಮಾಡ್ಬೇಕಿದೆ ಮೀಶಾ. ಎಲ್ಲಿವರೆಗೂ ನನ್ನನ್ನ ಹೀಗೆ ಅವಾಯ್ಡ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಜಸ್ಟ್ ಇನ್ 20 ಡೇಸ್ ಮಾತ್ರ ರಾಹುಲ್. ಆಮೇಲೆ ನನ್ನ ಮದ್ವೆಲಿ ನಾವು ಲಾಸ್ಟ್ ಟೈಮ್ ಮೀಟ್ ಆಗ್ತೀವಿ ಅಷ್ಟೇ. ಮೀಶಾ ಫುಲ್ ಫರ್ಮ್ ಆಗಿ ಹೇಳಿ ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡಿದ್ಲು. ಅದನ್ನ ಟೈಮ್ ಡಿಸೈಡ್ ಮಾಡ್ಲಿ ಮೀಶಾ. 27 ದಿನಗಳ ನಂತರ ನಮ್ಮ ಭೇಟಿ ಕೊನೆಯದಾಗುತ್ತಾ ಅಥವಾ ಲೈಫ್ ಲಾಂಗ್ ಕಂಟಿನ್ಯೂ ಆಗುತ್ತಾ ಅಂತ ಅವತ್ತೇ ಗೊತ್ತಾಗುತ್ತೆ ಅಂತ ಹೇಳ್ತಾ ರಾಹುಲ್ ಪೂರ್ತಿ ಸ್ಟೈಲಿಶ್ ಆಗಿ ಅವಳ ಕಡೆಗೆ ವಾಲೋಕೆ ಶುರು ಮಾಡ್ದ. ಮೀಶಾ ಸುತ್ತಲೂ ಯಾರಿದ್ದಾರೆ ಅಂತ ಒಮ್ಮೆ ಚೆಕ್ ಮಾಡಿ ತನ್ನ ಕೈಯನ್ನ ರಾಹುಲ್ ಚೆಸ್ಟ್ ಮೇಲೆ ಇಟ್ಟು ಅವನನ್ನ ತಡೆದ್ಲು. ಸ್ವಲ್ಪ ಮ್ಯಾನರ್ಸ್ ಕಲಿ ಮಿಸ್ಟರ್ ರಾಹುಲ್, ಇದು ಆಫೀಸ್. ನನ್ನ ಬ್ರದರ್ ಏನಾದರೂ ನಿನ್ನನ್ನ ಈ ಪೊಸಿಷನ್ ನಲ್ಲಿ ನೋಡಿದ್ರೆ ನಿನ್ನನ್ನ ಟೆರೆಸ್ ಇಂದ ಕೆಳಗೆ ಎಸೆಯೋದು ಗ್ಯಾರಂಟಿ. ಒಂದ್ ಕ್ಷಣ ಗ್ಯಾಪ್ ಕೊಟ್ಟು ಹೇಳಿದ್ಲು. ನೀವಿಬ್ರು ಅಣ್ಣ ತಂಗಿ ಬರೀ ಜಗಳ ಮಾಡೋದು ಕಚ್ಚೋದ್ ಬಿಟ್ರೆ ನಿಮ್ಗೆ ಲೈಫಲ್ಲಿ ಬೇರೆ ಏನಾದ್ರೂ ವಿಷಯ ಗೊತ್ತಿದ್ಯಾ ಮೀಶಾ? ರಾಹುಲ್ ತುಂಬಾ ಸೀರಿಯಸ್ ಆಗಿ ಕೇಳ್ದ. ಆಗ ಮೀಶಾ ಅವನಿಗೆ ಪೂರ್ತಿ ಕೋಲ್ಡ್ ವಾಯ್ಸ್ ಅಲ್ಲಿ ಮತ್ತೆ ತೇವಗೊಂಡ ಕಣ್ಣುಗಳಿಂದ ಆನ್ಸರ್ ಮಾಡಿದ್ಲು. ನನಗೆಲ್ಲಾನು ಗೊತ್ತು ರಾಹುಲ್, ಆದ್ರೆ ಅನ್ಫಾರ್ಚುನೇಟ್ಲಿ ನನ್ನ ಎದುರಿರೋ ಪರ್ಸನ್ಗೆ ಅದು ಸರಿಯಾದ ಟೈಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೆ. ಐ ಆಮ್ ಲೀವಿಂಗ್. ಇಷ್ಟು ಹೇಳಿ ರಾಹುಲ್ ಕಡೆ ಒಂದು ಕೋಲ್ಡ್ ಲುಕ್ ಬೀರಿ ಅವಳು ಆಫೀಸ್ ಒಳಗೆ ನಡೆದ್ಲು. ಜಸ್ಟ್ ಗಿವ್ ಮಿ ಒನ್ ಚಾನ್ಸ್ ಡಿಯರ್. ನೀನು ನನ್ನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ದೇನೆ ನಿನ್ನ ಜಡ್ಜ್ಮೆಂಟ್ ನೀಡ್ಬಿಟ್ಟಿದ್ಯಾ. ನೀನು ಇಲ್ದಿದ್ರೆ ನಾನು ಸತ್ತು ಹೋಗ್ತೀನಿ ಚಿನ್ನ. ರಾಹುಲ್ ಪೂರ್ತಿ ಹಾರ್ಟ್ ಬ್ರೋಕನ್ ಲವರ್ ತರ ನಾಟಕೀಯವಾಗಿ ತನ್ನ ಹಾರ್ಟ್ ಮೇಲೆ ಕೈ ಇಟ್ಕೊಂಡು ಮೀಶಾ ಹತ್ರ ಹೇಳೋಕೆ ಸ್ಟಾರ್ಟ್ ಮಾಡ್ದ. ಅವನ್ ಕಡೆ ಬಂದ್ ಮೀಶಾ ರಾಹುಲ್ ಚೆಸ್ಟ್ ಮೇಲೆ ಕೈ ಇಟ್ಕೊಂಡು ಅವನ್ ಕಿವಿಲಿ ಮೆಲ್ಲಗೆ ವಿಸ್ಪರ್ ಮಾಡಿದ್ಲು. ಹಾಗಾದ್ರೆ ಸಾಯಿ ರಾಹುಲ್, ಒಂದ್ ವೇಳೆ ನೀನೆಲ್ಲಾದ್ರೂ ಸರ್ವೈವ್ ಆದ್ರೆ ನಾನೇ ಬಂದು ನಿನ್ನನ್ನ ಕೊಲ್ತೀನಿ. ಇಷ್ಟು ಹೇಳಿ ಮೀಶಾ ಅಲ್ಲಿಂದ ಹೊರಟೋದ್ಲು. ಆದ್ರೆ ರಾಹುಲ್ ಅವಳ ಮಣಿ ಕಟ್ ಹಿಡಿದು ಮತ್ತೆ ತನ್ನ ಕಡೆಗೆ ಹೇಳ್ಕೊಂಡ. ನಮ್ಮ ಆ ಫಸ್ಟ್ ಕಿಸ್, ಆ ಮೊದಲ ಹಗ್, ನಿನ್ನ ಫಸ್ಟ್ ಲವ್ ಮರೆಯೋಕ್ ನಿನ್ ಕೈಲಿ ಸಾಧ್ಯನೇ ಇಲ್ಲ ಮೀಶಾ. ನೀನ್ ನನ್ನನ್ನ ಯಾವತ್ತೂ ಮರೆಯಲ್ಲ. ಅವಳನ್ನ ಇನ್ನೂ ಹತ್ರಕ್ಕೆ ಫುಲ್ ಮಾಡ್ಕೊಂಡು ಅವಳ ಫೋರೆಡ್ ಮೇಲೆ ಒಂದು ಮುತ್ತಿಟ್ಟ. ನಾನಿಲ್ದೆ ನೀನು ಬದುಕೋಕ್ಕಾಗಲ್ಲ ಮೀಶಾ. ಮದ್ವೆ ಆದ್ಮೇಲೆ ನಿನ್ನ ಹಸ್ಬೆಂಡ್ ಏನಾದ್ರೂ ನೀನು ಬೈದ್ರೆ ಅಥವಾ ಗದರಿಸಿದಾಗ ನೀನು ಓಡ್ ಬರೋದು ನನ್ನ ಹತ್ರಕ್ಕೇನೆ. ಬಂದವಳೆ ನನ್ನ ಚೆಸ್ಟ್ ಮೇಲೆ ತಲೆ ಇಟ್ಟು ಅತ್ತು ಹೇಳ್ತೀಯ. ಹೀಗೆ ಹೇಳ್ತಾ ಅವನು ಅವಳ ಮೂಗಿಗೆ ಮುತ್ತಿಟ್ಟ. ಫುಲ್ ಕೇರ್ ತೋರಿಸ್ತಾ ಅಂದ, ಇದೆಲ್ಲದರಲ್ಲೂ ಟೈಮ್ ವೇಸ್ಟ್ ಮಾಡೋ ಬದಲು ಡೈರೆಕ್ಟ್ ಆಗಿ ನನ್ನನ್ನೇ ಮ್ಯಾರೇಜ್ ಮಾಡ್ಕೊ. ನೀನ್ ಹೀಗೆ ಜಗಳ ಆಡ್ತಾ ಇರೋ, ನಾನು ನಿನ್ನನ್ನ ಮನವೊಲಿಸ್ತಾ ಇರ್ತೀನಿ. ರಾಹುಲ್ ಹೀಗೆ ಮಾತಾಡ್ತಿದ್ದ ಹಾಗೆ ಮೀಶಾ ಯಾವುದೋ ಫೆರಿ ಟೇಲ್ ಕೇಳೋ ಮಗುವಿನಂತೆ ಸೈಲೆಂಟ್ ಆಗಿ ಕೇಳ್ತಾ ನಿಂತಿದ್ಲು. ಮೀಶಾ, ಹಿಂದಿನಿಂದ ಕೇಳಿದ ಆ ಧ್ವನಿ ಇಬ್ರು ಒಟ್ಟಿಗೆ ಟರ್ನ್ ಆಗಿ ನೋಡಿದ್ರು. ಎದುರಿಗಿದ್ದ ವ್ಯಕ್ತಿಯನ್ನ ನೋಡಿ ಮೀಶಾ ಪಿಸ್ಕುಟ್ಟಿದ್ಲು. ಅದ್ವೈತ್? ಅದ್ವೈತ್ ಕಶ್ಯಪ, ನೀನ್ ಇವನನ್ನ ಮ್ಯಾರೇಜ್ ಮಾಡ್ಕೊಳ್ತಿದ್ಯಾ? ರಾಹುಲ್ ಆಶ್ಚರ್ಯದಿಂದ ಕೇಳಿ ಮೀಶಾಳಿಂದ ಒಂದೆರಡು ಹೆಜ್ಜೆ ದೂರ ಸರಿದು ನಿಂತ್ಕೊಂಡ. ಮೀಶಾ ರಾಹುಲ್ ಕಡೆಗೆ ನೋಡಿ ಫುಲ್ ಕಾನ್ಫಿಡೆಂಟ್ ಆಗಿ ತಲೆ ಆಡಿಸಿ ಅಂದ್ಲು. ಅದ್ವೈತ್ ಮೀಶಾ ಹತ್ರ ಬಂದು ರಾಹುಲ್ ನನ್ನ ಒಮ್ಮೆ ಮೇಲಿಂದ ಕೆಳಕ್ಕೆ ಸ್ಕ್ಯಾನ್ ಮಾಡ್ದ. ಯಾರಿವನು? ನಿಮ್ಮಿಬ್ರನ್ನ ನೋಡಿದ್ರೆ ತುಂಬಾ ಕ್ಲೋಸ್ ಇದ್ದಾಗ ಕಾಣ್ತಿದೆ. ಅಷ್ಟೊಂದ್ ಹತ್ರ ನಿಂತ್ಕೊಳ್ಳೋ ಮೊದಲು ಈ ಪ್ಲೇಸ್ ಬಗ್ಗೆನೂ ಇವನಿಗೆ ಅರಿವಿದ್ದಾಗ ಕಾಣುತ್ತಿಲ್ಲ. ಅದ್ವೈತ್ ಮಾತು ಕೇಳಿ ರಾಹುಲ್ ಸಿಟ್ಟಿಂದ ಏನೋ ಕೌಂಟ್ರು ಕೊಡೋಕ್ ಬಂದ. ಅದಕ್ಕೂ ಮೊದಲೇ ಮೀಶಾ ರಾಹುಲ್ನನ್ನ ಒಂದು ದೊಡ್ಡ ನಗುವಿನೊಂದಿಗೆ ನೋಡ್ತಾ ಹೇಳಿದ್ಲು, ಹಾ, ಇವನು ನನಗೆ ಒಬ್ಬ ಫ್ರೆಂಡ್ ಇದ್ದ ಹಾಗೆ. ಅವಳ ಮಾತು ಕೇಳಿ ರಾಹುಲ್ ಮತ್ತೆ ಅದ್ವೈತ್ ಇಬ್ರು ಶಾಕ್ ಆಗಿ ಅಗಲವಾದ ಕಣ್ಗಳಿಂದ ಅವಳನ್ನ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಮೀಶಾ ಅವರಿಬ್ರನ್ನು ನೋಡ್ತಾ ಕಂಟಿನ್ಯೂ ಮಾಡಿದ್ಲು, ನನ್ನ ನೆಕ್ಸ್ಟ್ ಬಾಯ್ ಫ್ರೆಂಡ್ ನನ್ನನ್ನ ಮತ್ತೆ ಇಂಪ್ರೆಸ್ ಮಾಡೋಕ್ ಬಂದಿದ್ದಾನೆ. ಆದ್ರೆ ನಾನ್ ಮಾತ್ರ ಇವನಿಗೆ ಫ್ಲಾಟ್ ಆಗಲ್ಲ. ಹೀಗೆ ಹೇಳ್ತಾ ಅವಳು ತನ್ನ ಕೂದಲನ್ನ ಒಮ್ಮೆ ಅಲ್ಲಾಡಿಸಿ ರಾಹುಲ್ನನ್ನ ದಿಟ್ಟಿಸಿ ನೋಡಿ ಅಲ್ಲಿಂದ ಮುಖ ತಿರುಗಿಸಿ ನಡ್ಕೊಂಡು ಹೋದ್ಲು. ಮೀಶಾ ಆ ಸ್ವೀಟ್ ಸ್ಮೈಲ್ ಕೊಡ್ತಾ ಹೋಗೋದನ್ನೇ ರಾಹುಲ್ ದಿಟ್ಟಿಸಿ ನೋಡ್ತಿದ್ದ.
ಆಗ ಅದ್ವೈತ್ ಮೀಶಾಳ ಆ ವಾಕಿಂಗ್ ಸ್ಟೈಲ್ ಗಮನಿಸ್ತಾ ರಾಹುಲ್ನನ್ನ ನೋಡಿ ಕೇಳ್ದ, ನೀನು ರಿಯಲಿ ಅವಳನ್ನ ಪ್ರೀತಿಸ್ತಿದ್ಯಾ? ಮೀಶಾ ಹೋಗೋದನ್ನೇ ನೋಡ್ತಿದ್ದ ರಾಹುಲ್ ಅವಳಲ್ಲೇ ಕಳೆದು ಹೋಗಿದ್ದ. ರಿಯಲಿ, ಮ್ಯಾಡ್ಲಿ, ಅಷ್ಟೇ ಡೀಪ್ ಆಗಿ ನಾನು ಅವಳನ್ನ ಪ್ರೀತಿಸ್ತಿದ್ದೀನಿ ಅಂತ ತನ್ನಲ್ಲೇ ನಗ್ತಾ ವಿಸ್ಪರ್ ಮಾಡ್ದ. ಅಸ್ಲಿಗೆ ಈ ಹುಡುಗಿನ ಯಾರಾದ್ರೂ ಹೇಗ್ ಲವ್ ಮಾಡೋಕ್ ಸಾಧ್ಯ? ಅವಳ ಹತ್ರ ಯಾವ ಗರ್ಲ್ಸ್ ತರ ಇರೋ ಚಾರ್ಮ್ ಇಲ್ವೇ ಇಲ್ಲ. ಅದ್ವೈತ್ ಫುಲ್ಲು ಅಸಮಾಧಾನದಿಂದ ಹೀಗೆ ಹೇಳಿದಾಗ ರಾಹುಲ್ಗೆ ಮೀಶಾ ಜೊತೆಗಿನ ಆ ಫಸ್ಟ್ ಕಿಸ್ ಮತ್ತೆ ಅವಳ ಆ ಅಟ್ರಾಕ್ಟಿವ್ ಹಠಗಳೆಲ್ಲ ನೆನಪಾಗೋಕೆ ಸ್ಟಾರ್ಟ್ ಆಯ್ತು. ಅವನ್ ಮುಗುಳ್ನಗ್ತಾ ಅಂದ, ಹಾಗಾದ್ರೆ ನಿನ್ಗೆ ಅವಳ ಅಸಲಿ ಸೌಂದರ್ಯದ ಐಡಿಯಾ ಇಲ್ಲ ಅದ್ವೈತ್. ಅವಳ ಕೆಲವು ಸೀಕ್ರೆಟ್ಸ್ ಕೇವಲ ನನಗೋಸ್ಕರ ಮಾತ್ರ ರಿಸರ್ವ್ ಆಗಿವೆ. ರಾಹುಲ್ ಅದ್ವೈತ್ನ ಪ್ರಶ್ನೆಗಳಿಗೆ ಪೂರ್ತಿ ಕ್ಲಿಯರ್ ಆಗಿ ಆನ್ಸರ್ ಕೊಟ್ರು. ಅವನ ಕಣ್ಣುಗಳು ಮಾತ್ರ ಆಫೀಸ್ ಒಳಗೆ ಹೋಗ್ತಿದ್ದ ಮೀಶಾಳನ್ನೇ ಸರ್ಚ್ ಮಾಡ್ತಿದ್ವು. ಅವಳ ಆ ಬ್ಯೂಟಿಫುಲ್ ರೂಪ ನಿಧಾನವಾಗಿ ಮಸುಕಾಗ್ತಾ ಇತ್ತು. ಒಪ್ಕೊಳ್ಳೇಬೇಕು ಫ್ರೆಂಡ್, ನನ್ನ ಮುಂದೆ ನಿಂತ್ಕೊಂಡು ನನ್ನ ಫಿಯಾನ್ಸೆ ಮೇಲಿರೋ ನಿನ್ ಪ್ರೀತಿನ ಇಷ್ಟೊಂದು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಿದ್ದೀಯಲ್ಲ. ಅದ್ವೈತ್ನ ಈ ಮಾತು ಕೇಳಿ ರಾಹುಲ್ ಒಂದು ವಕ್ರ ನಗು ಬೀರ್ದ. ನೀನ್ ಅದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕು ಮಿಸ್ಟರ್ ಕಶ್ಯಪ್. ಈ ಬಿರುಗಾಳಿಯನ್ನ ನಿನ್ ಲೈಫ್ ಒಳಗೆ ಸೇರಿಸ್ಕೊಳ್ತಿದ್ಯಾ ಅಂದ್ರೆ ಅದು ನಾರ್ಮಲ್ ಮನುಷ್ಯನ ಶಕ್ತಿಯಲ್ಲಿಲ್ಲ. ಇಷ್ಟು ಹೇಳಿ ರಾಹುಲ್ ಪೂರ್ತಿ ಆಟಿಟ್ಯೂಡ್ ತೋರಿಸ್ತಾ ಆಫೀಸ್ ಒಳಗೆ ನಡೆದ. ನನಗೇನು ಈ ಡಿಸಾಸ್ಟರ್ನ ಒಪ್ಕೊಳ್ಳೋಕೆ ಪರ್ಸನಲಿ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ಕೇವಲ ನನ್ನ ಫಾದರ್ ಅಟಕ್ಕೋಸ್ಕರ ನಾನು ಇದನ್ನ ಮಾಡಬೇಕಿದೆ ಅಷ್ಟೆ. ಅದ್ವೈತ್ ರಾಹುಲ್ ಹೋಗೋದನ್ನ ನೋಡ್ತಾ ತನ್ನಲ್ಲೇ ಡಿಸ್ಗಸ್ಟಿಂಗ್ನಿಂದ ಗುಣಗ್ದ. ಹೊರಟೋಗ್ತಿದ್ದ ರಾಹುಲ್ ಆ ಮಾತು ಕೇಳಿ ಸಡನ್ ಆಗಿ ಹಿಂದೆ ತಿರುಗ್ದ. ಮರಳಿ ಅದ್ವೈತ್ ಹತ್ರ ಬಂದವನೇ ಅವನ ಕಣ್ಣಲ್ಲೇ ಕಣ್ಣಿಟ್ಟು ನಿಂತ. ಡೋಂಟ್ ವರಿ ಮಿಸ್ಟರ್ ಕಶ್ಯಪ್, ಈ ನಿಮ್ಮ ವಿಪತ್ತನ್ನ ಆದಷ್ಟು ಬೇಗ ನಾನೇ ಅಪ್ಕೊಳ್ಳಲಿದ್ದೀನಿ. ಶೀಘ್ರದಲ್ಲೇ ಅವಳು ನನ್ನವಳಾಗ್ತಾಳೆ. ರಾಹುಲ್ ಫೇಸ್ನಲ್ಲಿ ಒಂದು ರೀತಿಯ ವಿಕ್ಟರಿ ಸ್ಮೈಲ್ ಇತ್ತು. ಅದ್ವೈತ್ ಮೀಶಾಳನ್ನ ಒಂದು ಬರ್ಡನ್ ಅಂತ ಅನ್ಕೊಂಡಿದ್ರೆ ರಾಹುಲ್ ಪಾಲಿಗೆ ಅವಳು ತನ್ನ ಪ್ರಾಣ ಅನ್ನೋದು ಅವನ ಒಂದು ಮಾತಿನಲ್ಲೇ ಸ್ಪಷ್ಟವಾಗಿತ್ತು. ಆದಿತ್ಯನ ಕ್ಯಾಬಿನ್. ಆದಿತ್ಯ ತನ್ನ ಕ್ಯಾಬಿನ್ ಚೇರ್ ಮೇಲೆ ಕುಳಿತು ಯಾವುದೋ ಇಂಪಾರ್ಟೆಂಟ್ ಫೈಲ್ ರೀಡ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದ. ಅಷ್ಟರಲ್ಲಿ ಬಾಗಿಲು ತಟ್ಟೋ ಸೌಂಡ್ ಕೇಳಿಸ್ತು. ಅವನು ತಲೆ ಎತ್ತದೆ ಟ್ಯಾಬ್ಲೆಟ್ ಕಡೆಗೆ ಫೋಕಸ್ ಮಾಡಿ ಕಮಿನ್ ಅಂದ. ಅದ್ವೈತ್ ಒಳಗ್ ಬರ್ತಾ ತನ್ನ ವಾಚ್ ತೋರಿಸಿ ಶಾರ್ಪ್ 11 o'clock ಮಿಸ್ಟರ್ ರಾಜ್ ಅಂದ. ಆದಿತ್ಯ ಫೈಲ್ನಿಂದ ದೃಷ್ಟಿ ಸರಿಸಿ ತನ್ನ ಚೇರಿಂದ ಎದ್ದು ಅದ್ವೈತ್ ಕಡೆಗೆ ಕೈ ಚಾಚ್ದ. ವೆಲ್ಕಮ್ ಮಿಸ್ಟರ್ ಕಶ್ಯಪ್. ಅದ್ವೈತ್ನನ್ನ ಕುಳಿತುಕೊಳ್ಳುವಂತೆ ಸಜೆಸ್ಟ್ ಮಾಡ್ದ. ಅದ್ವೈತ್ ಎದುರಿಗಿದ್ದ ಕುರ್ಚಿ ಮೇಲೆ ಕುಳಿತುಕೊಳ್ಳೋಕೆ ಹೋದಷ್ಟರಲ್ಲೇ ಯಾವುದೋ ವಾರ್ನಿಂಗ್ ಇಲ್ದನೇ ಬಾಗ್ಲು ಬಡಿಯೋ ಕನಿಷ್ಠ ಸೌಜನ್ಯವನ್ನು ತೋರಿಸದೆ ಕಾವ್ಯ ಒಂದು ಸ್ಟಾರ್ಮ್ ತರ ಕ್ಯಾಬಿನ್ ಒಳಗೆ ನುಗ್ಗಿದ್ಲು. ಅವಳ ಕೈಯಲ್ಲಿದ್ದ ಕೆಲವು ಫೈಲ್ಸ್ ಆದಿತ್ಯನ ಟೇಬಲ್ ಮೇಲೆ ಪೂರ್ತಿ ಫೋರ್ಸ್ ಇಂದ ಎಸ್ಲು. ಹೌ ಡೇರ್ ಯು ಆದಿತ್ಯ ಅಂತ ಕೆಂಡದಂತಿರೋ ಕಣ್ಗಳಿಂದ ಕೇಳ್ತಾ ತನ್ನ 2 ಕೈಗಳನ್ನ ಟೇಬಲ್ ಮೇಲೆ ಊರಿ ಅವನ್ ಮುಂದೆ ಒಂದು ಮೌಂಟೇನ್ ತರ ಚಾಲೆಂಜಿಗಾಗಿ ನಿಂತ್ಲು. ಆದಿತ್ಯ ಯಾವುದೇ ಎಮೋಷನ್ಸ್ ಇಲ್ಲದೆ ಅವಳನ್ನ ನೋಡ್ತಾ ಉಬ್ಬೇರಿಸ್ತ. ಧೈರ್ಯದ ಬಗ್ಗೆ ಮಾತಾಡ್ತಿದ್ಯಾ? ಆರ್ ಯು ಸೀರಿಯಸ್ ವೈಫಿ? ಜಸ್ಟ್ ರಿಮೆಂಬರ್ ಒನ್ ಥಿಂಗ್, ನಾನು ಆದಿತ್ಯ ರಾಜ್. ಅದ್ವೈತ್ ಆದಿತ್ಯನ ಬಾಯಲ್ಲಿ ಆ ಹೆಂಡತಿ ಅನ್ನೋ ವರ್ಡ್ ಕೇಳಿ ಒಂದು ಕ್ಷಣ ಕಂಪ್ಲೀಟ್ ಆಗಿ ದಂಗಾಗೋದ. ಮೈಂಡ್ ಒಳಗಡೆನೆ ವೈಫ್ ಅಂತ ಗುಣುಕ್ತಾ ಕಾವ್ಯಾಳನ್ನೇ ಅಬ್ಸರ್ವ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಕಾಜಲ್ ತುಂಬಿರೋ ಆ ಕಂದು ಕಣ್ಣುಗಳು ಆದಿತ್ಯನ ಮೇಲೆ ಬೆಂಕಿ ಉಗುಳುತ್ತಿದ್ವು. ಆ ನಿರ್ಮಲವಾದ ಫೇಸ್ನಲ್ಲಿ ಆ ಕ್ಷಣದಲ್ಲಿ ಯಾವುದೋ ಇನೋಸೆನ್ಸ್ ಇರಲಿಲ್ಲ. ಬದಲಾಗಿ ಒಂದು ದೊಡ್ಡ ಸ್ಟಾರ್ಮ್ ಬೀಸ್ತಾ ಇತ್ತು. ಕೋಪದಿಂದ ಅವಳ ತುಟಿಗಳು ನಡುಗ್ತಾ ಇದ್ವು. ಹಾರ್ಟ್ ಬೀಟ್ ಜೋರಾದ ಕಾರಣ ಬ್ರೀತಿಂಗ್ ಏರ್ಪೇರ್ ಆಗ್ತಾ ಇತ್ತು. ಮುಖದ ಮೇಲೆ ಹರಡಿದ್ದ ಆ ಕೂದಲಿನ ಎಳೆಗಳು ಅವಳ ಆಂಗರ್ಗೆ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಲುಕ್ ಕೊಡ್ತಿದ್ವು. ಅದ್ವೈತ್ ಅರಿವಿಲ್ಲದಂತೆ ಅವಳ ಆ ಬ್ಯೂಟಿಯಲ್ಲೇ ಲಾಸ್ಟ್ ಆಗೋ ಹೋಗಿದ್ದ. ಕಾವ್ಯ ಟೇಬಲ್ ಮೇಲೆ ಬಿದ್ದಿದ್ದ ಆ ಪೇಪರ್ಸ್ ನೋಡಿ ಆದಿತ್ಯನನ್ನ ಕ್ವೆಶನ್ ಮಾಡಿದ್ಲು. ಏನಿದು ದೌರ್ಜನ್ಯ ಆದಿತ್ಯ? ಆದಿತ್ಯ ಫುಲ್ ಇನ್ನೋಸೆಂಟ್ ತರ ಆಕ್ಟ್ ಮಾಡ್ತಾ ಅವಳನ್ನ ನೋಡ್ದ. ಹೋ, ನೀನು ಇಂಗ್ಲಿಷ್ ಓದಕ್ ಬರಲ್ಲ ಅಂತ ಅನ್ಕೊಂಡಿದ್ದೆ ವೈಫಿ. ಕಾವ್ಯ ಕೋಪದಿಂದ ಹಲ್ಕಡಿದ್ಲು. ನನ್ ಎಲ್ಲಾ NGO ಯೋಜನೆಗಳನ್ನ ನೀನ್ ಯಾಕೆ ಸ್ಟಾಪ್ ಮಾಡಿದ್ಯಾ ಆದಿತ್ಯ? ಅವಳ ಈ ಸೀರಿಯಸ್ ಪ್ರಶ್ನೆಗೆ ಆದಿತ್ಯ ಪೂರ್ತಿ ಕಾಮ್ ಆಗಿ ತನ್ನ ಚೇರನ್ನ ಲೆಫ್ಟ್ ಅಂಡ್ ರೈಟ್ ರೊಟೇಟ್ ಮಾಡ್ತಾ ಅವಳನ್ನೇ ನೋಡ್ತಾ ಇದ್ದ. ಅವು ಕೇವಲ ಪ್ರಾಜೆಕ್ಟ್ಸ್ ಅಲ್ಲ ವೈಫಿ, ದಟ್ ಇಸ್ ಚಾರಿಟಿ. ನಾನ್ ನಿನ್ಗೆ ಮಾರ್ನಿಂಗ್ ಅಷ್ಟೇ ಕ್ಲಿಯರ್ ಆಗಿ ಹೇಳಿದ್ದೆ, ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ನಾನೇನಿಲ್ಲಿ ಚಾರಿಟಬಲ್ ಟ್ರಸ್ಟ್ ಓಪನ್ ಮಾಡಿಲ್ಲ.
ನನಗೆ ಬರೀ ಪ್ರಾಫಿಟ್ ಅಂಡ್ ಲಾಸ್ ಲ್ಯಾಂಗ್ವೇಜ್ ಮಾತ್ರ ಅರ್ಥ ಆಗೋದು. ಆದಿತ್ಯ ಪೂರ್ತಿ ರೂಡ್ ಆಗಿ ಹೇಳ್ದ. ನಾನು ನಿನಗೆ ಆಲ್ರೆಡಿ ಹೇಳಿದ್ದೀನಿ ಆದಿತ್ಯ, ನನಗೆ ನಿನ್ನ ಬಿಸ್ನೆಸ್ ಬಗ್ಗೆ ಕಿಂಚಿತ್ತೂ ಇಂಟ್ರೆಸ್ಟ್ ಇಲ್ಲ. ನಿನ್ನ ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ನನಗಿಲ್ಲ. ಕಾವ್ಯ ತನ್ನ ಎರಡು ಕೈಗಳನ್ನ ಆದಿತ್ಯನ ಟೇಬಲ್ ಮೇಲೆ ಫುಲ್ಲು ಫೋರ್ಸಿಂದ ಅಪ್ಪಳಿಸಿದ್ಲು. ಅವಳು ಅವನನ್ನ ನೋಡ್ತಿರೋ ಆ ಲುಕ್ ಯಾವುದೋ ಮರ್ಡರಸ್ ಅಟ್ಯಾಕ್ ಮಾಡೋ ಹಾಗಿತ್ತು. ಆದಿತ್ಯ ಚೇರ್ನಿಂದ ಎದ್ದು ಸ್ಟ್ರೈಟ್ ಆಗಿ ಕುಳಿತುಕೊಂಡ. ನಿನ್ಗೆ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನೀನು ಇಲ್ಲೇನು ಮಾಡ್ತಿದ್ಯಾ? ಬೆಟರ್ ನೀನ್ ಮನೇಲೇ ಇದ್ದು ನಿಮ್ಮ ಅತ್ತೆ ಜೊತೆ ಸೇರಿ ಅತ್ತೆ ಸೊಸೆ ಸೀರಿಯಲ್ಸ್ ನೋಡ್ತಾ ಕೂತ್ಕೋಬೋದಲ್ವಾ? ಕಾವ್ಯ ಅವನ ವ್ಯಂಗ್ಯವನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ಲು. ಅವನ ಕಡೆಗೆ ಸ್ವಲ್ಪ ಬೆಂಡಾಗಿ ಆ ಫೈಲ್ಸ್ ಕಡೆಗೆ ಫಿಂಗರ್ ತೋರಿಸ್ತಾ ಅಂದ್ಲು. ಲಿಸನ್ ಆದಿತ್ಯ ರಾಜ್, ದಿಸ್ ಇಸ್ ನಾಟ್ ಎ ಜೋಕ್. ಇದನ್ನ ತಮಾಷೆ ಅಂತ ಅನ್ಕೋಬೇಡ. ಆದಿತ್ಯ ಕಾವ್ಯಗೆ ಏನು ಕೌಂಟರ್ ಕೊಡೋಕೆ ಹೋದವನು ಸಡನ್ ಆಗಿ ಸೈಲೆಂಟ್ ಆದ. ಅವನ ಕಣ್ಣುಗಳು ಎದುರು ಕುಳಿತಿದ್ದ ಅದ್ವೈತ್ ಮೇಲೆ ಬಿದ್ವು. ಅದ್ವೈತ್ ಕಾವ್ಯಾಳನ್ನ ಯಾವುದೋ ವಿಚಿತ್ರವಾದ ನೋಟದಿಂದ ದಿಟ್ಟಿಸ್ತಿದ್ದ. ಅದನ್ನ ನೋಡಿದ ತಕ್ಷಣ ಆದಿತ್ಯನ್ಗೆ ಎಲ್ಲಿಲ್ಲದ ಸಿಟ್ಟು ಬಂತು. ತನ್ನ ಮುಷ್ಟಿಯನ್ನ ಜೋರಾಗಿ ಬಿಗಿದುಕೊಂಡ. ಕಾವ್ಯಾಳನ್ನ ನೋಡ್ತಾ ಕಂಟ್ರೋಲ್ಡ್ ಧ್ವನಿಯಲ್ಲಿ ಅಂದ, ನೀನ್ ಮೊದಲು ನಿನ್ ಕ್ಯಾಬಿನ್ಗೆ ಹೋಗು, ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಕಾವ್ಯ ಅವನ ವಾರ್ನಿಂಗ್ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ಲು. ಆದಿತ್ಯ, ಈ ಪ್ರಾಜೆಕ್ಟ್ಸ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ ಅಂತ ಅಷ್ಟೇ ಫರ್ಮ್ ಆಗಿ ಹೇಳಿದ್ಲು. ಆದಿತ್ಯನ್ಗೆ ತಾಳ್ಮೆ ತಪ್ಪಿ ಜೋರಾಗಂದ, ನೋಡು ಕಾವ್ಯ, ಐ ಆಮ್ ನಾಟ್ ಗೋಯಿಂಗ್ ಟು ರಿಪೀಟ್ ಮೈ ವರ್ಡ್ಸ್. ಈಗಲೇ ಇಲ್ಲಿಂದ ಹೊರಡು. ಆದರೆ ಕಾವ್ಯ ತನ್ನ ನಿರ್ಧಾರದಲ್ಲಿ ಚೂರು ಚಲಿಸ್ಲಿಲ್ಲ. ಟೇಬಲ್ ಪಕ್ಕದಲ್ಲಿದ್ದ ಪೇಪರ್ಸ್ ಅನ್ನ ನೆಲಕ್ಕೆಸೆದು ಅಂದ್ಲು, ನಾನು ಕೂಡ ನನ್ನ ಮಾತನ್ನ ಪದೇ ಪದೇ ಹೇಳಲ್ಲ ಆದಿತ್ಯ. ಈ ಪ್ರಾಜೆಕ್ಟ್ಸ್ ರನ್ ಆಗೇ ಆಗುತ್ತೆ. ಆದಿತ್ಯ ಸಿಟ್ಟಿಂದ ಕಣ್ಮುಚ್ಚಿ ಒಂದು ಡೀಪ್ ಬ್ರೆತ್ ತಗೊಂಡು ಹಣೆನ ಉಜ್ತಾ ಕಿರ್ಚ್ದ. ಐ ಸೆಡ್ ಲೀವ್. ಕಾವ್ಯ ಅವನಿಗಿಂತ ಜೋರಾಗಿ ಕೂಗ್ತಾ ತನ್ನ ಆಕ್ರೋಶವನ್ನ ಕಂಟ್ರೋಲ್ ಮಾಡ್ತಾ ಅಂದ್ಲು, ನೀನ್ ನನ್ನ ಪ್ಲಾನ್ಸ್ನ ಸ್ಟಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮಿಸ್ಟರ್ ಹಸ್ಬೆಂಡ್. ಆದಿತ್ಯನ ಗಮನ ಈಗ ಅವನ ಮಾತಿನ ಮೇಲಿರೋದಕ್ಕಿಂತ ಅದ್ವೈತ್ ಮೇಲೇನೆ ಜಾಸ್ತಿ ಇತ್ತು. ಅದ್ವೈತ್ ಕಣ್ಣುಗಳು ಕಂಪ್ಲೀಟ್ ಆಗಿ ಕಾವ್ಯ ಮೇಲೆಯೇ ಫಿಕ್ಸ್ ಆಗಿರೋದನ್ನ ನೋಡಿ ಆದಿತ್ಯನ್ಗೆ ತಡೆಯೋಕ್ಕಾಗ್ಲಿಲ್ಲ. ಆ ಸಿಟ್ಟಲ್ಲೇ ಟೇಬಲ್ ಮೇಲಿದ್ದ ಪ್ರಾಜೆಕ್ಟ್ ಫೈಲ್ಸ್ನ ಒಂದೇ ಏಟಕ್ಕೆ ನೆಲಕ್ಕೆಸ್ದ. ಕಾವ್ಯಳನ್ನ ಪೂರ್ತಿ ಡೇಂಜರಸ್ ಆಗಿ ನೋಡ್ತಾ ಅಂದ, ಓಕೆ, ನಿನ್ಗೇನ್ ಬೇಕೋ ಅದನ್ನ ಮಾಡ್ಕೊ, ಬಟ್ ನನ್ನ ಕಂಪ್ನಿ ಮಾತ್ರ ನಿನ್ ಈ ಚಾರಿಟಿ ಪ್ರಾಜೆಕ್ಟ್ಗೆ ₹1 ಕೂಡ ಫಂಡ್ ಮಾಡಲ್ಲ. ದಿಸ್ ಇಸ್ ಫೈನಲ್. ಆದಿತ್ಯ ಹಾಗೆ ನಿಂತು ಅವಳನ್ನ ಕೆಕ್ಕರಿಸಿ ನೋಡೋಕೆ ಸ್ಟಾರ್ಟ್ ಮಾಡ್ದ. ಫೈನ್, ನನಗೋಸ್ಕರ ಹೊಸ ಫೈನಾನ್ಷಿಯರ್ನ ನಾನೇ ಹುಡ್ಕೊಳ್ತೀನಿ. ಕಾವ್ಯ ಕೋಪ ಮತ್ತೆ ಒದ್ದೆಯಾದ ಕಣ್ಗಳಿಂದ ಆದಿತ್ಯನನ್ನ ದಿಟ್ಟಿಸ್ತಾ ಅಂದ್ಲು, ನನ್ನ ಬಿಸ್ನೆಸ್ನಲ್ಲಿ ಕೇವಲ ಪ್ರಾಫಿಟ್ ಅಂಡ್ ಲಾಸ್ ನೋಡದ ಒಬ್ಬ ಬಿಸ್ನೆಸ್ ಮ್ಯಾನ್ ಖಂಡಿತ ಇದ್ದೇ ಇರ್ತಾನೆ. ಇಷ್ಟ ಹೇಳಿ ಕಾವ್ಯ ಅಲ್ಲಿಂದ ವೇಗವಾಗಿ ಹೊರಟೋದ್ಲು. ಆದ್ರೆ ಆದಿತ್ಯನ ಗಮನ ಇನ್ನೂ ಅದ್ವೈತ್ ಮೇಲೇನೆ ಇತ್ತು. ಅದ್ವೈತ್ ಹೋಗ್ತಿರೋ ಕಾವ್ಯಾಳನ್ನ ಮೇಲಿಂದ ಕೆಳಗೆ ಸ್ಕ್ಯಾನ್ ಮಾಡ್ತಾ ಆಡಂಬರದಿಂದ ನೋಡ್ತಾ ಇದ್ದ. ಅವನ ಆ ದಿಟ್ಟ ಕಣ್ಣುಗಳನ್ನ ನೋಡಿದ ಆದಿತ್ಯನಿಗೆ ಕೋಪ ನೆತ್ತಿಗೇರ್ತು. ಸಡನ್ ಆಗಿ ಟೇಬಲ್ ಮೇಲಿದ್ದ ಗ್ಲಾಸ್ ಅನ್ನ ಜೋರಾಗಿ ನೆಲಕ್ಕೆಸ್ದ. ಆ ಶಬ್ದಕ್ಕೆ ಅದ್ವೈತ್ನ ದೃಷ್ಟಿ ಬಾಗಿಲಿಂದ ಆದಿತ್ಯನ ಕಡೆಗೆ ಶಿಫ್ಟ್ ಆಯ್ತು. ಆದಿತ್ಯ ಅವನನ್ನೇ ಕೆಕ್ಕರಿಸಿ ನೋಡ್ತಾ ಇದ್ದ. ಅದ್ವೈತ್ ಪೂರ್ತಿ ಕೂಲ್ ಆಗಿ ಅಂದ, ಐ ಥಿಂಕ್ ನಾವು ಈ ಮೀಟಿಂಗ್ನ ಸ್ವಲ್ಪ ಹೊತ್ತು ಬಿಟ್ಟು ಕಂಟಿನ್ಯೂ ಮಾಡೋದು ಬೆಟರ್. ನೀನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡು. ಮೀನ್ವೈಲ್ ನಾನು ಹೋಗಿ ಮೀಶಾಳನ್ನ ಮೀಟ್ ಮಾಡ್ತೀನಿ. ಇಷ್ಟು ಹೇಳಿ ಅವನು ಕ್ಯಾಬಿನಿಂದ ಹೊರಗೆ ನಡೆದ. ಆದರೆ ಆದಿತ್ಯನ ಆ ಕೆಂಡದಂತಿರೋ ಕಣ್ಗಳು ಮಾತ್ರ ಅದ್ವೈತ್ ಹೇಗೋ ಹೋಗೋ ದಾರಿಯನ್ನೇ ಸುಡುವಂತೆ ನೋಡ್ತಾ ಇದ್ವು. ಸ್ವಲ್ಪ ಸಮಯದ ನಂತರ ರಾಜ್ ಇಂಡಸ್ಟ್ರೀಸ್. ಕಾವ್ಯ ಫೋನ್ನಲ್ಲಿ ಯಾರ ಜೊತೆಗೋ ಮಾತಾಡ್ತಾ ಲಿಫ್ಟ್ ಕೆಳಗೆ ನಡ್ಕೊಂಡು ಹೋಗ್ತಿದ್ಲು. ಆ ಸ್ಯಾಡ್ನೆಸ್ ಮತ್ತೆ ಆಂಗರ್ ಅವಳ ಮುಖದಲ್ಲಿ ಕ್ಲಿಯರ್ ಆಗಿ ಕಾಣ್ತಿತ್ತು. ಲಿಫ್ಟ್ ಬರೋವರೆಗೂ ಕಾಯ್ತಿದ್ದ ಅವಳ ಆ ಚಡಪಡಿಕೆ, ಕೋಪದಿಂದ ನಡುತ್ತಿದ್ದ ತುಟಿಗಳು ಮತ್ತೆ ಪದೇ ಪದೇ ಕಿವಿ ಹಿಂದೆ ಕೂದಲನ್ನ ಸರಿಪಡಿಸ್ಕೊಳ್ತಿದ್ದ ಆ ರೀತಿ, ಅವಳ ತಲೆಯಿಂದ ಕಾಲಿನವರೆಗಿನ ಆ ಅನ್ಮ್ಯಾಚುರಬಲ್ ಬ್ಯೂಟಿ ಅದ್ವೈತ್ನನ್ನ ಪೂರ್ತಿ ಸೆಳೆದಿತ್ತು. ದೂರದಲ್ಲಿ ನಿಂತಿದ್ದ ಅದ್ವೈತ್ ಪೂರ್ತಿ ಲಶ್ಫುಲ್ ಕಣ್ಗಳಿಂದ ಅವಳನ್ನ ಸ್ಕ್ಯಾನ್ ಮಾಡ್ತಿದ್ದ. ಅವಳ ಬಾಡಿಯ ಪ್ರತಿಯೊಂದು ಪಾರ್ಟ್ಸ್ನ ತನ್ನ ಕಣ್ಣುಗಳಿಂದಲೇ ಟಚ್ ಮಾಡ್ತಿದ್ದೀನೇನೋ ಅನ್ನೋ ಹಾಗೆ ಅವನ ಲುಕ್ ಇತ್ತು. ಅವಳನ್ನ ನೋಡ್ತಾ ಒಂದು ಡೀಪ್ ಮತ್ತೆ ಡಿಸ್ಟರ್ಬ್ ಬ್ರೀತ್ ತಗೊಂಡವನೇ ಗೋಡೆಗೆ ಹೊರಗೆ ನಿಂತ್ಕೊಂಡ. ಯು ಆರ್ ಎ ಡಿವೈನ್ ಬ್ಯೂಟಿ ಮಿಸಸ್ ರಾಜ್.
ಪೌಸ್ ತಗೊಂಡು ತನ್ನನ್ನು ತಾನು ಕರೆಕ್ಟ್ ಮಾಡ್ಕೊಳ್ತಾ ಅಂದ, ಕಾವ್ಯ. ಆ ಹೆಸರನ್ನೇ ಒಂದು ತರಹದ ಫೀಲಿಂದ ಹೇಳ್ತಿದ್ದ. ಅವನು ಅವಳ ಹೆಸರನ್ನ ಹೇಳುವಾಗ್ಲೂ ಅವಳ ಆ ಫ್ರಾಗ್ರೆನ್ಸ್ನ ಎಂಜಾಯ್ ಮಾಡ್ತಿರೋ ಹಾಗಿದ್ದ. ನಿಧಾನವಾಗಿ ಕಣ್ಮುಚ್ಚಿ ಅಂದ, ನನ್ನ ಬಾಡಿಯನ್ನ ಅಟ್ರಾಕ್ಟ್ ಮಾಡೋ ಎಷ್ಟೋ ಹುಡುಗಿಯರನ್ನ ನಾನು ಭೇಟಿ ಮಾಡ್ತಿದ್ದೀನಿ, ಬಟ್ ನೀನ್ ನನ್ನ ಮೈಂಡನ್ನೇ ಮಿಸ್ಮರೈಸ್ ಮಾಡ್ತಿದ್ಯಾ. ನನ್ನ ಲೈಫಲ್ಲಿ ನೀನು ಬೇಕೇ ಬೇಕು ಕಾವ್ಯ, ದಟ್ ಟು ಪರ್ಮನೆಂಟ್ ಆಗಿ. ಈಗ ಹೇಳ್ತಾ ಅವನು ಕಾವ್ಯ ಹೋಗೋ ದಾರಿಯನ್ನೇ ಕ್ರೇಜಿಯಾಗಿ ದಿಟ್ಟಿಸೋಕೆ ಸ್ಟಾರ್ಟ್ ಮಾಡ್ದ. ಕಾವ್ಯ ಲಿಫ್ಟ್ ಹತ್ರ ನಿಂತು ಫೋನ್ನಲ್ಲಿ ಯಾರ ಜೊತೆಗೋ ಮಾತಾಡ್ತಿದ್ಲು. ಅದ್ವೈತ್ ಅವಳನ್ನ ತಲೆಯಿಂದ ಕಾಲಿನವರೆಗೂ ಅಬ್ಸರ್ವ್ ಮಾಡ್ತಾ ಮೆಲ್ಲಗೆ ಅವಳ ಕಡೆಗೆ ಬರೋಕೆ ಸ್ಟಾರ್ಟ್ ಮಾಡ್ದ. ಲಿಫ್ಟ್ ಬರೋದು ಲೇಟ್ ಆಗ್ತಿದೆ ಅಂತ ನೋಡಿ ಕಾವ್ಯ ಪೂರ್ತಿ ಇರಿಟೇಷನ್ನಲ್ಲಿ ಮೆಟ್ಟಿಲುಗಳ ಕಡೆಗೆ ನಡೆದ್ಲು. ಅವಳ ಫುಲ್ ಕಾನ್ಸಂಟ್ರೇಷನ್ ಫೋನ್ ಮೇಲೇನೆ ಇತ್ತು. ಎದುರಿನಿಂದ ಬರ್ತಿದ್ದ ಅದ್ವೈತ್ ಬೇಕಂತಾನೆ ಅವಳ ದಾರಿಗೆ ಅಡ್ಡ ಬಂದ. ಕಾವ್ಯ ಅರಿಯದೆ ಅವನಿಗೆ ಡಿಕ್ಕಿ ಹೊಡೆದ್ಲು. ಆ ಇಂಪ್ಯಾಕ್ಟ್ಗೆ ಅವಳ ಫೋನ್ ನೆಲಕ್ಕೆ ಬಿತ್ತು. ಬಹುಶಃ ಅದ್ವೈತ್ ಬೇಕಂತಲೇ ಅದನ್ನ ಬೀಳುವಂತೆ ಮಾಡಿದ್ದ. ಐ ಆಮ್ ರಿಯಲಿ ಸಾರಿ. ಕಾವ್ಯ ಗಾಬರಿಯಿಂದ ಅವನನ್ನ ನೋಡ್ತಾ ಅಂದ್ಲು. ಅದ್ವೈತ್ ಕೆಳಗ್ ಬಿದ್ದು ಸ್ಕ್ರೀನ್ ಕ್ರ್ಯಾಕ್ ಆಗಿದ್ದ ಫೋನ್ ಎತ್ಕೊಂಡು ಪೂರ್ತಿ ಜೆಂಟಲ್ ಮ್ಯಾನ್ ತರ ಆಕ್ಟ್ ಮಾಡ್ದ. ಸಾರಿ, ಮೈ ಅಟೆನ್ಷನ್ ವಾಸ್ ಆಲ್ಸೋ ಸಮ್ವೇರ್ ಎಲ್ಸ್. ಅದ್ವೈತ್ ತುಂಬಾ ಪೊಲೈಟ್ ಆಗಿ ಆನ್ಸರ್ ಮಾಡ್ದ. ಫೋನ್ ಅವಳ ಕೈ ಕೊಡ್ತಾ, ಹೋ ಇಟ್ ಈಸ್ ಡ್ಯಾಮೇಜ್ಡ್ ಅಂದ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಕಾವ್ಯ ಫೋನ್ ಇಸ್ಕೊಂಡು ಅವನನ್ನ ಸ್ವಲ್ಪ ಅನುಮಾನದಿಂದ ನೋಡ್ತಾ ಕೇಳಿದ್ಲು, ನೀವ್ಯಾರು? ಅದ್ವೈತ್ ಸ್ಮೈಲ್ ಮಾಡ್ತಾ ಅವಳ ಕಡೆಗೆ ಕೈ ಚಾಚ್ದ. ಐ ಆಮ್ ಅದ್ವೈತ್ ಕಶ್ಯಪ್. ಕಾವ್ಯ ಅವನ ಕೈ ನೋಡಿ ಸುಮ್ಮನೆ ನಿಂತ್ಲು. ಅವಳು ಹ್ಯಾಂಡ್ ಶೇಕ್ ಮಾಡೋಕೆ ಕೈ ಚಾಚಲಿಲ್ಲ. ಅದ್ವೈತ್ ತನ್ನದೇ ಕೈಯನ್ನ ಒಮ್ಮೆ ನೋಡ್ಕೊಂಡು ಕಂಟಿನ್ಯೂ ಮಾಡ್ದ. ನಿಮ್ ಸಿಸ್ಟರ್ ಇನ್ ಲಾ ಮೀಶಾ ರಾಜ್ ಅವರ ಫಿಯಾನ್ಸೆ ನಾನು. ಶೀಘ್ರದಲ್ಲೇ ರಾಜ್ ಇಂಡಸ್ಟ್ರೀಸ್ ಜೊತೆ ನನ್ನ ಬಿಸ್ನೆಸ್ ರಿಲೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ತನ್ನ ಕೈಯನ್ನ ಇನ್ನೂ ಸ್ವಲ್ಪ ಮುಂದೆ ಚಾಚ್ತಾ ಅಂದ. ಆಫ್ಟರ್ ಆಲ್ ನಾವೀಗ ಫ್ಯಾಮಿಲಿ ಮೆಂಬರ್ಸ್ ಇದ್ದ ಹಾಗೆ ಮಿಸಸ್ ರಾಜ್, ಅಟ್ಲೀಸ್ಟ್ ನಾವು ಒಂದು ಹ್ಯಾಂಡ್ ಶೇಕ್ ಆದ್ರೂ ಮಾಡಬಹುದಲ್ವಾ? ಅವನ ಕಣ್ಣುಗಳು ಕಾವ್ಯಳನ್ನ ಪೂರ್ತಿ ಹಿಪ್ನೋಟೈಸ್ ಮಾಡೋ ತರ ನೋಡ್ತಿದ್ವು. ಇಷ್ಟ ಇಲ್ದಿದ್ರು ಸೌಜನ್ಯಕ್ಕೋಸ್ಕರ ಕಾವ್ಯ ಒಂದು ಸಣ್ಣ ಸ್ಮೈಲ್ ಕೊಡ್ತಾ ಅದ್ವೈತ್ ಕಡೆಗೆ ಕೈ ಚಾಚಿದ್ಲು. ಆದ್ರೆ ಅವ್ರ ಕೈಗಳು ಒಂದಾಗೋ ಮೊದಲೇ ಯಾವುದೋ ಒಂದು ಸ್ಟ್ರಾಂಗ್ ಕೈ ಕಾವ್ಯಳನ್ನ ಹಿಂದಕ್ಕೆ ಎಳಿತು. ಆ ಫೋರ್ಸ್ ಎಷ್ಟಿತ್ತು ಅಂದ್ರೆ ಕಾವ್ಯ ಸೀದಾ ಬಂದು ಆ ವ್ಯಕ್ತಿಯ ಎದೆಗೆ ಬಡಿದ್ಲು. ಅದ್ವೈತ್ ತುಂಬಾ ಕೋಪದಿಂದ ಹಿಂದೆ ತಿರುಗಿ ನೋಡ್ದ. ಅಲ್ಲಿ ಆದಿತ್ಯ ಕೆಂಡದಂತಿರೋ ಕಣ್ಣುಗಳಿಂದ ಅವನನ್ನೇ ದಿಟ್ಟಿಸ್ತಾ ನಿಂತಿದ್ದ. ಕಾವ್ಯಳ ಕೈಗಳು ಆದಿತ್ಯನ ಎದೆ ಮೇಲಿದ್ವು. ಅವಳ ಹಾರ್ಟ್ ಬೀಟ್ ಜೋರಾಗಿತ್ತು. ಲೀವ್ ಮೀ ಅಂತ ಕಾವ್ಯ ಆದಿತ್ಯನ ಕಿವಿಯಲ್ಲಿ ಮೆಲ್ಲಗೆ ಪಿಸ್ಕೊಟ್ಟಿದ್ಲು. ಐ ಕಾಂಟ್. ಆದಿತ್ಯ ಅಷ್ಟೇ ಗಟ್ಟಿಯಾಗಿ ಉತ್ತರ ಕೊಟ್ಟ. ಕಾವ್ಯ ಅವನ ಆ ಬಿಗಿ ಅಪ್ಪುಗೆಯಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದಷ್ಟು ಅವಳ ಸೊಂಟ ಮತ್ತೆ ಬೆನ್ನಿನ ಮೇಲೆ ಆದಿತ್ಯನ ಗ್ರಿಪ್ ಇನ್ನೂ ಟೈಟ್ ಆಗ್ತಿತ್ತು. ಅವನ ಇಡೀ ಗಮನ ಕಾವ್ಯಳ ಮೇಲೇನೆ ಇತ್ತು. ಅಲ್ಲಿರೋ ಸಿಚುವೇಶನ್ ಎಷ್ಟು ಸೀರಿಯಸ್ ಆಗಿದೆ ಅಂತ ಅರ್ಥ ಮಾಡ್ಕೊಂಡ ಅದ್ವೈತ್ ಮ್ಯಾಟರ್ ಕವರ್ ಮಾಡೋಕೆ ಟ್ರೈ ಮಾಡ್ದ. ಮಿಸ್ಟರ್ ರಾಜ್, ನಾವು ಆಕ್ಸಿಡೆಂಟ್ಲಿ ಒಬ್ರಿಗೊಬ್ರು ಡಿಕ್ಕಿ ಹೊಡೆದ್ವಿ ಅಷ್ಟೇ. ಕಾವ್ಯ ಅವ್ರ ಫೋನು. ಇಟ್ಸ್ ಮಿಸಸ್ ಕಾವ್ಯ ಆದಿತ್ಯ ರಾಜ್. ಆದಿತ್ಯ ಅವನ ಮಾತನ್ನ ಅರ್ಧಕ್ಕೆ ಕಟ್ ಮಾಡಿ ಒಂದು ವಿಚಿತ್ರವಾದ ನಗು ಬೀರ್ದ. ಈಗ ಅವಳಿಗೆ ಇರೋದು ಒಂದೇ ಒಂದು ಐಡೆಂಟಿಟಿ, ಆದಿತ್ಯ ರಾಜ್ ಹೆಂಡತಿ. ಈ ಗುರುತು ಅವಳ ಡೆತ್ವರೆಗೂ ಚೇಂಜ್ ಆಗಲ್ಲ. ಅಷ್ಟೇ ಯಾಕೆ, ಅವಳ ಮರಣದ ನಂತರನೂ ಆಗಲ್ಲ, ನನ್ನ ಮರಣದ ನಂತರನೂ ಆಗಲ್ಲ. ಇಟ್ಸ್ ಪರ್ಮನೆಂಟ್. ಆದಿತ್ಯನ ಆ ಮಾತುಗಳು ಕಾರಿಡಾರ್ನಲ್ಲಿ ಪ್ರತಿಧ್ವನಿಸಿದ್ವು. ಅದ್ವೈತ್ಗೆ ತಾನು ಯಾರ ಜೊತೆ ಆಟ ಆಡ್ತಿದ್ದೀನಿ ಅನ್ನೋದು ಆ ಕ್ಷಣಕ್ಕೆ ಚೆನ್ನಾಗಿ ಅರ್ಥ ಆಯ್ತು. ಅದ್ವೈತ್ ಸ್ವಲ್ಪ ಎಂಬ್ಯಾರಿಸಿಂಗ್ ಆಗಿ ಅಂದ, ಹೌದು, ನಾನು ಹೇಳಿದ್ದು ಅದನ್ನೇ. ನೋಡಿ, ಫೋನ್ ಕೂಡ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ, ಮಿಸಸ್ ರಾಜ್ ಅವ್ರದ್ದು. ಆದಿತ್ಯ ಕಾವ್ಯಾಳ ಆ ಹೊಡೆದ ಫೋನ್ ಕಡೆ ಒಮ್ಮೆ ನೋಡಿ ಒಂದು ವಕ್ರ ನಗು ಬೀರಿದ. ನೋ ಪ್ರಾಬ್ಲಮ್, ಅವಳಿಗೋಸ್ಕರ ಒಂದು ಫೋನ್ ಫ್ಯಾಕ್ಟ್ರಿ ಬೇಕಾದ್ರೂ ನಾನು ಸೆಟಪ್ ಮಾಡ್ತೀನಿ. ಹೀಗೆ ಹೇಳ್ತಾ ಕಾವ್ಯಾಳ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನ ಮೆಲ್ಲಗೆ ಸರಿಸಿ ಅವಳ ಕಿವಿಯ ಹಿಂದೆ ಇಟ್ಟ. ಹೇಗಿದ್ರು ನನ್ನ ಹೆಂಡತಿಗೆ ಲಿಫ್ಟ್ ಹತ್ರ ಸ್ಟ್ರೇಂಜರ್ಸ್ ಜೊತೆ ಡಿಕ್ಕಿ ಹೊಡೆಯೋದು ಮತ್ತೆ ಫೋನ್ಸ್ ಹೊಡೆಯೋದು ಹಳೆ ಹ್ಯಾಬಿಟ್ ಬಿಡು. ತನ್ನ ಮತ್ತೆ ಕವನಾಳ ಮೊದಲ ಭೇಟಿಯನ್ನ ನೆನಪಿಸ್ಕೊಳ್ತಾ ಆದಿತ್ಯ ಅವಳ ಕೆನ್ನೆಗೆ ಒಂದು ಮುತ್ತಿಟ್ಟ. ಅದನ್ನ ನೋಡಿದ ಅದ್ವೈತ್ನ ಮುಷ್ಟಿಗಳು ಸಿಟ್ಟಿನಿಂದ ಬಿಗಿದ್ವು.
ಆದಿತ್ಯ ಕಾವ್ಯಾಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಸ್ಮೈಲ್ ಮಾಡ್ತಾ ಕೇಳ್ದ, ನಮ್ ಫಸ್ಟ್ ಮೀಟಿಂಗ್ ನೆನ್ಪಿದ್ಯಾ ವೈಫಿ? ಕಾವ್ಯ ಏನು ಮಾತನಾಡಲಾಗದೆ ಅವನನ್ನೇ ನೋಡ್ತಾ ನಿಂತ್ಬಿಟ್ಲು. ಅವಳ ಆ ಕಂದು ಕಣ್ಣುಗಳಲ್ಲಿ ಕಳೆದು ಹೋದ ಆದಿತ್ಯ ಪೂರ್ತಿ ಲೋ ವಾಯ್ಸ್ನಲ್ಲಿ ಪಿಸ್ಬಿಡ್ತ. ಆದಿತ್ಯ ಮತ್ತೆ ಕವನಾಳ ಆ ಮೊದಲ ಭೇಟಿ ನೆನಪಿದೆ ಅಲ್ವಾ? ಆ ಮುಖಾಮುಖಿ, ಆ ಐ ಕಾಂಟ್ಯಾಕ್ಟ್, ಆ ಬ್ರೀತ್ ಮಿಕ್ಸ್ ಆಗಿದ್ದ ಕ್ಷಣಗಳು ನಿನಗೆ ನೆನಪಿದ್ಯಾ? ಇಷ್ಟು ಹೇಳ್ತಾ ಅವನು ಕಾವ್ಯಾಳ ಹಣೆಗೆ ತನ್ನ ಹಣೆಯನ್ನ ಇಟ್ಟು ಮೌನವಾಗಿ ಬಿಟ್ಟ. ಆದಿತ್ಯನ ಆ ಎನರ್ಜಿ ಮತ್ತೆ ಆ ಇಂಟೆನ್ಸಿಟಿ ಮುಂದೆ ಕಾವ್ಯಾಳಿಗೆ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ಲಿಲ್ಲ. ಅವಳು ಕೂಡ ಎಲ್ಲವನ್ನ ಮರೆತು ಆ ಕ್ಷಣದಲ್ಲಿ ಕಳೆದು ಹೋಗ್ತಿದ್ದಾಳೆ. ಆದ್ರೆ ಸಡನ್ ಆಗಿ ಆದಿತ್ಯ ಅವಳ ಬೆನ್ನಿನ ಮೇಲೆ ತನ್ನ ಉಗುರುಗಳನ್ನ ಬಿಗಿಗೊಳಿಸಿ ಪೂರ್ತಿ ಕೋಲ್ಡ್ ಆಗಿ ಹೇಳ್ದ, ಈಗ ದಾರಿಲಿ ಜನರಿಗೆ ಡಿಕ್ಕಿ ಹೊಡೆಯೋದನ್ನ ಸ್ಟಾಪ್ ಮಾಡು ವೈಫಿ. ಯಾಕಂದ್ರೆ ನನ್ನ ಜೊತೆ ನಿನ್ ಡಿಕ್ಕಿ ಆದ್ಮೇಲೆ ನಿನ್ ಲೈಫ್ನ ಉಳಿದಿರೋ ಎಲ್ಲ ದಾರಿಗಳು ಕ್ಲೋಸ್ ಆಗಿವೆ. ಇನ್ ಮುಂದೆ ನಾನೇ ನಿನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ನಾನೇ ನಿನ್ನ ಡೆಸ್ಟಿನೇಷನ್.